ನಿಂತ ನಿಮ್ಮನ್ನು ಬಿಗಿಯಾದ ಬಾಹುಗಳಿಂದ ಅಪ್ಪಿ ಹಿಡಿದಿದ್ದೇನೆ. ಯಾಕಾಗಿ ಹೇಳಿ? ಅದೆಷ್ಟೋ ವಿರೋಧಿಗಳನ್ನು ವಿರೋಧಿಸುವಂತ ನಿಮಗೆ ಈ ಪ್ರಭಾವತಿಯ ಬಾಹುಬಂಧನ ಬಿಗಿಯಾಗುವುದಿಲ್ಲ. ಅದನ್ನು ಬಿಡಿಸಿಕೊಂಡು ಹೋಗುತ್ತೀರಾ. ಅದರೊಳಗಿನ ಭಾವಬಂಧನವನ್ನು, ಈ ಭವದ ಬಂಧನವನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಿ. ನಿಮ್ಮಮ್ಮ ಸುಗರ್ಭಾದೇವಿ 5 ಮಕ್ಕಳನ್ನು ಪಡೆಯುವುದರ ತನ್ಮೂಲಕವಾಗಿ ಸತಿ ಸುಗರ್ಭಾದೇವಿ ಅಂತ ಎನಿಸಿಕೊಳ್ಳು. ಅದು ಅವಳ ಸ್ವಾರ್ಥ ಅಂತ ಆಗುತ್ತದೆ ಅಲ್ಲ. ಚಂಪಕಾವತಿಯ ಸೊಸೆಯಾಗಿ ಬಂದಂತ ಆಕೆ ಮುಂದೆ ಪುತ್ರರತ್ನನನ್ನು ನೀಡಿ ಮುಂದೆ ನಾಡಿಗೆ ಅಧಿಕಾರಿಯನ್ನು ತೋರಿಸಬೇಕಾದ್ದು ಅವಳ ಕರ್ತವ್ಯವಾಗುತ್ತದೆ. ನಾನು ಕೂಡ ಸತಿ ಪ್ರಭಾವತಿಯಾಗುವುದು ಬೇಡವೇ? ದೇವರಿಲ್ಲದ ಗುಡಿಯನ್ನು ಪೂಜಿಸುವವರಿಲ್ಲ, ಹೂ ಬಿಡದ ಗಿಡಕ್ಕೆ ನೀರಿರುವರಿಲ್ಲ, ತಾಯಾಗದವಳನ್ನು ಹೆಣ್ಣೆಂಬರಿಲ್ಲ ಪ್ರಭು. ಹೆಂತರ ಸಾರ್ಥಕ್ಕೆ ಆಗುವುದಿದ್ರೆ ಅದು ತಾಯಿತನದಿಂದ. ನನಗೂ ಮಕ್ಕಳಾಗಬೇಕು, ಆ ಮಕ್ಕಳು ಅಮ್ಮ ಅಮ್ಮ ಅಂತ ಕರೀಬೇಕು ಅಂತ ಆಸೆಯನ್ನು ಪಟ್ಟೆ, ಅದು ಸ್ವಾರ್ಥ ಅಂತ ಆಗುತ್ತದೆ ಪ್ರಭು. ಇಲ್ಲ, ನನ್ನ ಮಾತನ್ನು ಮೀರಿ ನೀವು ಹೊರಟಿದ್ದೀರಾ. ಹೊರಟಂತ ನಿಮಗೆ ಕೃಷ್ಣ ದರ್ಶನವಾಗುವುದಕ್ಕಾದರೂ ಸಾಧ್ಯವಿದೆ. ಆರೋಗ್ಯ ದೃಢಕಾಯನಾದಂಥ ಪತಿಯ ಸನಿಹವನ್ನು ಸತಿಯಾದವಳ ಪುತ್ರಾರ್ಥಿಯಾಗಿ ಬಯಸಿದಾಗ ಯಾವ ಪತಿ ಅದನ್ನು ಧಿಕ್ಕರಿಸುತ್ತಾನೋ ಅಂಥವನಿಗೆ ಭ್ರೂಣ ಹತ್ಯೆ ಆದಂತಹ ದೋಷ ಅಂಟಿಕೊಳ್ಳುತ್ತದೆ. ದೋಷವನ್ನು ಹೊಂದಿದಂತ ನಿಮಗೆ ಕೃಷ್ಣನ ದರ್ಶನವಾಗುವುದಕ್ಕೆ ಸಾಧ್ಯವಿದೆ? ಇಲ್ಲ ಪ್ರಭು. ಸತಿಯ ಭಾವನೆಗೆ ಬೆಲೆ ಕೊಡಿ, ಸತಿಯ ಭಾವನೆಯನ್ನು ಅರ್ಥವಿಸಿಕೊಳ್ಳಿ, ನನ್ನ ಆಸೆಯನ್ನು ನೆರವೇರಿಸಿ ಪ್ರಭು. ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯಂ ಏಕಾದಶಿ ವ್ರತೋ ಏಕಾದಶಿ ವ್ರತೋ ಅಲಂಘ್ಯ ಶ್ರಾದ್ದ ಇನಿತೊಂದೇ ದಿನವೇ ಸಂಗತವಾದೊಡೆಂತು ಕರ್ತವ್ಯವೋ, ಇನಿತೊಂದೇ ದಿನವೇ ಸಂಗತವಾದೊಡೆಂತು ಕರ್ತವ್ಯವೆನೇ. ಪೈತೃಕದ ಶೇಷಾನಮಾಘ್ರಾಣಿಸೆ, ಪೈತೃಕದ ಶೇಷಾನಂ ಆಘ್ರಾಣಿಸೆ ಕೃತಭೋಜ್ಯ ಮಾತಪುದೋ, ಕೃತಭೋಜ್ಯ ಮಾತಪುದೋ ನಡುವಿರುಗಳೆದ ವನಿತೆಯ ಒಡಗೂಡಬಹುದು, ನಡುವಿರುಳ್ಗಳೆದ ವನಿತೆಯ ಒಡಗೂಡಬಹುದರಿಂದ ಧರ್ಮ ಪದ್ಧತಿಯ ಈಕ್ಷಿಸಲು ಇವಳನಿಂದು ಮೀರುವುದು ಮತವಲ್ಲ. ಧರ್ಮ ಪದ್ಧತಿಯ ಈಕ್ಷಿಸಲು ಇವಳನಿಂದು ಮೀರುವುದು ಮತವಲ್ಲೆಂದವನು ತಿಳಿದನು. ಆ